ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರದ ಹಂಚಿಕೆ ತೀವ್ರಗತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಇವತ್ತು ಡಿಕೆಶಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಇವತ್ತು ಡಿಕೆಶಿ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಅಸ್ಸಾಂ ಚುನಾವಣೆ ನೆಪ ಅಷ್ಟೇ. ಡಿಸಿಎಂ ಡಿಕೆಶಿಗೆ ಕುರ್ಚಿಯದ್ದೇ ಜಪ. ಒಂದು ಕಡೆ ರಾಹುಲ್ ಗಾಂಧಿ ಮುಂದೆ ಡಿಕೆಶಿ ಪಟ್ಟು ಮಂಡಿಸುವಂತಹ ನಿರೀಕ್ಷೆ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಖರ್ಗೆ ಮೂಲಕ ತೀವ್ರ ಲಾಬಿಯನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮನವೊಲಿಸುವಲ್ಲಿ ಡಿಸಿಎಂ ಡಿಕೆಶಿ ಯಶಸ್ವಿ ಆಗ್ತಾರ? ಅಧಿಕಾರ ಹಂಚಿಕೆಗೆ ರಾಹುಲ್ ಗಾಂಧಿ ಕೊಡ್ತಾರ? ಹಾಗಾದ್ರೆ ಗ್ರೀನ್ ಸಿಗ್ನಲ್ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಮೊನ್ನೆ ಮೈಸೂರು ಭೇಟಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇನ್ನೊಂದು ಕಡೆ ಅಸ್ಸಾಂ ವಿಧಾನಸಭಾ ಚುನಾವಣೆ ಕುರಿತು ಇವತ್ತು ಮಹತ್ವದ ಸಭೆ ಇದೆ. ಒಂದು ಕಡೆ ಅಸ್ಸಾಂ ಚುನಾವಣೆಯನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಕುರಿತು ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ಎಐಸಿಸಿ ನಾಯಕರ ಅಧ್ಯಕ್ಷತೆಯಲ್ಲಿ ವೀಕ್ಷಕರು, ಉಸ್ತುವಾರಿಗಳು ಜೊತೆಗೆ ಅಸ್ಸಾಂ ರಾಜ್ಯದ ನಾಯಕರೊಂದಿಗೆ ನಡೆಯಲಿರುವಂತಹ ಮೀಟಿಂಗ್ ಅದು. ಈಗಾಗಲೇ ಡಿಕೆಶಿ ನೇತೃತ್ವದ ವೀಕ್ಷಕರ ಪಟ್ಟಿಯನ್ನು ಎಐಸಿಸಿ ಘೋಷಣೆ ಮಾಡಿದೆ. ಇವತ್ತು ಅಥವಾ ನಾಳೆ ರಾಹುಲ್ ಗಾಂಧಿ ಜೊತೆ ಡಿಕೆ ಮೀಟಿಂಗ್ ಕೂಡ ಮಾಡ್ತಾರೆ. ನಾಳೆ ಸಂಜೆ ಒಳಗೆ ಡಿಸಿಎಂ ಡಿಕೆಶಿ ವಾಪಸ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಒಂದು ವೀಕ್ಷಕರನ್ನಾಗಿ ಎಐಸಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ನೇಮಕ ಮಾಡಿದೆ. ಅದ್ರ ಜೊತೆಗೆ ರಾಜ್ಯದಲ್ಲಿ ಈಗ ಭುಗಿಲೆದ್ದಿರುವಂತಹ ಒಂದು ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲ, ಸಾಕಷ್ಟು ದಿನಗಳಿಂದ ಸುದೀರ್ಘ ಮೌನಕ್ಕೆ ಶರಣಾಗಿದ್ದಾರೆ. ಎಲ್ಲೂ ಕೂಡ ಓಪನ್ ಆಗಿ ನಾನು CM ಆಗಬೇಕು ಅಂತ ಹೇಳದೇ ಇದ್ರೂ ಕೂಡ ಇಂಡೈರೆಕ್ಟಲ್ಲಿ ಒಂದಿಷ್ಟು ಅವರ ಮಾತುಗಳು, ಮಾರ್ಮಿಕ ನುಡಿಗಳಿಂದ ಅರ್ಥ ಆಗ್ತಾ ಇದೆ. ಒಂದು ಕಡೆ ಹೈಕಮಾಂಡ್ಗೂ ಕೂಡ ಅರ್ಥ ಆಗಿದೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಾಕಷ್ಟು ಸಂದರ್ಭದಲ್ಲಿ ಭೇಟಿಯಾಗಿ ಲಾಬಿ ಮಾಡಿದ್ರು. ರಾಹುಲ್ ಗಾಂಧಿ ಮೊನ್ನೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಏರ್ಪೋರ್ಟ್ನಲ್ಲಿ ಒಂದು ಸಣ್ಣ ಮೀಟಿಂಗ್ ಮಾಡಿದ್ರು. ಆ ಒಂದು ಮೀಟಿಂಗಲ್ಲಿ ಅವ್ರು ಹೇಳಿದಾರಾ ಅಥವಾ ಒಂದು ದೆಹಲಿಗೆ ಬನ್ನಿ ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಶತಾಯ ಗತಾಯ ನಾನು ಮುಖ್ಯಮಂತ್ರಿ ಆಗಲೇಬೇಕು, ಈಗ ಆಗಿಲ್ಲ ಅಂದರೆ ಮುಂದೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಡಿಕೆ ಶಿವಕುಮಾರ್ಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಪೊಲಿಟಿಕಲ್ಲೇ ಅದೇ ಥರ ಸಾಕಷ್ಟು ಕಾಂಪಿಟೇಷನ್ ಇದೆ. ಈಗ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ. ಸಹಜವಾಗಿ ರಾಹುಲ್ ಗಾಂಧಿ ಮುಂದೆ ಇವತ್ತು ಅವರು ಒಂದಿಷ್ಟು ತಮ್ಮ ಬೇಡಿಕೆಗಳನ್ನು ಮಂಡಿಸುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಂತೋಷ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ಡಿಕೆಶಿ ಇವತ್ತು ದೆಹಲಿ ಪ್ರಯಾಣ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ನಾಯಕತ್ವ ವಿಚಾರದಲ್ಲಿ ಏನಾದರೂ ಚರ್ಚೆ ಆಗಬಹುದಾ, ಹೇಗೆ ಅಂತ ಸಂತೋಷ್? ಸಚಿನ್, ಪ್ರಮುಖವಾಗಿ ಏನೋ ಹಲವು ದಿನಗಳ ಬಳಿಕ ಇದೀಗ ಮತ್ತೆ ದೆಹಲಿ ಪ್ರವಾಸ ಕೈಗೊಳ್ತಿರುವಂತಹ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮುಂಬರುವಂತಹ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇವತ್ತು ಸಂಜೆ 4 ಗಂಟೆಗೆ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಕೂಡ ಈಗಾಗಲೇ ಕರೆದಿರುವಂತದ್ದು. ಪ್ರಮುಖವಾಗಿ ವೀಕ್ಷಕರೇನಿದ್ದಾರೆ, ಅಬ್ಸರ್ವರ್ ಜೊತೆಗೆ ಸ್ಕ್ರೀನಿಂಗ್ ಮೆಂಬರ್ ಏನಿದ್ದಾರೆ, ಅದರಲ್ಲಿ 6 ಜನ ಪ್ರಮುಖ ಕಾಂಗ್ರೆಸ್ನ ನಾಯಕರುಗಳನ್ನ 5 ರಾಜ್ಯಗಳಿಗೆ ಈಗಾಗಲೇ ನೇಮಕವನ್ನ ಮಾಡಲಾಗಿರುವಂತದ್ದು. ಹಾಗಾಗಿ ಅದರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರಾಗಿದ್ದಾರೆ. ಆ ಕಾರಣದಿಂದಾಗಿ ಇವತ್ತಿನ ಸಭೆಗೋಸ್ಕರ ದೆಹಲಿಗೆ ಆಗಮಿಸುತ್ತಿದ್ದಾರೆ. ಅಸಹಜವಾಗಿ ಸಭೆ ಬಳಿಕ ಇಲ್ಲಿರುವಂತಹ ಬಹುತೇಕ ಕಾಂಗ್ರೆಸ್ನ ಹಿರಿಯ ನಾಯಕರುಗಳನ್ನ ಭೇಟಿಯಾಗುವಂತದ್ದು ಪ್ರತೀತಿಯಾಗಿರುತ್ತೆ. ಅದಕ್ಕೆ ಕಾಲಾವಕಾಶ ಕೂಡ ಬಹುತೇಕ ಕೇಳಿರುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಇವತ್ತು ದೆಹಲಿಯಲ್ಲೇ ವಾಸ್ತವ್ಯಗೊಳ್ಳಲಿರುವಂತಹ ಡಿಕೆ ಶಿವಕುಮಾರ್ ಅವರು ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳನ್ನ ಭೇಟಿಯಾಗಿ ರಾಜ್ಯದಲ್ಲಿ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಅವರನ್ನ ಮೈಸೂರು ಏರ್ಪೋರ್ಟ್ ನಲ್ಲಿ ಭೇಟಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ರಾಜಕೀಯ ಮಾತುಕತೆಗಳನ್ನ ನಡೆಸಿರುವಂತದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗುವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಿ, ಜೊತೆಗೆ ಅಲ್ಲಿ ಸದ್ಯದ ರಾಜಕೀಯ ಬೆಳವಣಿಗೆಗಳೇನಿದೆ, ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ. PCC ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಬಹುತೇಕ 2 ರೀತಿಯಾದಂತಹ ಒಂದು ಚರ್ಚೆಗಳನ್ನ ಅವರ ಜೊತೆ ನೋಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಒಂದು ಕಡೆಗೆ ಈ ಒಂದು ಮುಖ್ಯಮಂತ್ರಿ CM ಈ ಒಂದು ಗೊಂದಲಗಳೇನಿತ್ತು ಅದನ್ನ ಆದಷ್ಟು ಬೇಗ ಇತ್ಯರ್ಥಗೊಳಿಸಿ 2.5 ವರ್ಷ ಅಧಿಕಾರ ಪೂರ್ಣಗೊಂಡಿದೆ ಅನ್ನುವಂತರ ಬಗ್ಗೆ ಕೂಡ ಇದುವರೆಗೆ ಮಾಹಿತಿಗಳನ್ನ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳ ಬಳಿ ಈಗಾಗಲೇ ಇಟ್ಟಿರುವಂತದ್ದು. ಅದಕ್ಕೆ ಯಾವ ರೀತಿಯಾದಂತಹ ಒಂದು
ವ್ಯತಿರಿಕ್ತ ಅಭಿಪ್ರಾಯಗಳು ವ್ಯಕ್ತವಾಗುತ್ತೋ ಅಥವಾ ಸಕಾರಾತ್ಮಕ ಅಭಿಪ್ರಾಯಗಳು ವ್ಯಕ್ತವಾಗುತ್ತಾ, ಇದೆಲ್ಲದನ್ನು ಕೂಡ ಕಾದ್ ನೋಡುವ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಈಗ ಮುಂದಾಗಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒತ್ತಡ ಹಾಕ್ತಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದೆ ಆದಲ್ಲಿ ಮತ್ತೆ ಈ ಒಂದು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಗೊಂದಲಗಳಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಈಗಾಗಲೇ ಆಕಾಂಕ್ಷಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಈಗಾಗಲೇ ಪೂರ್ಣಗೊಂಡಿರುವಂತದ್ದು ಸಿದ್ದರಾಮಯ್ಯನವರ ಅಧಿಕಾರಾವಧಿ. ಹಾಗಾಗಿ ಈ ಹಿಂದೆ ಆರಂಭದಲ್ಲಿ ಕೊಟ್ಟಂತ ಮಾತಿನ ಅನ್ವಯ ಈಗ ಪಕ್ಷ ಕೂಡ ನಡೆದುಕೊಳ್ಬೇಕಾಗುತ್ತೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿಯಾದಂತಹ ಒಂದು ಕೆಲವೊಂದಿಷ್ಟು ಮಾತುಗಳನ್ನ ಹೈಕಮಾಂಡ್ ಮುಂದೆ ಇಡುವಂತ ಸಾಧ್ಯತೆಗಳನ್ನ ಅವರ ಭೇಟಿಯಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಸಚಿನ್, ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ